ರೆಡ್ಡಿ ರೀ ಎಂಟ್ರಿಯಿಂದ ಕೇಸರಿ ಪಕ್ಷದಲ್ಲಿ ಕಲರ್ ಕನಸು ಮೂಡಿತ್ತು. ಜನಾರ್ದನ್ ರೆಡ್ಡಿ ರೀ ಎಂಟ್ರಿ ಆದ್ರೂ ಸಹ ಗಣಿನಾಡಲ್ಲಿ ಕಮಾಲ್ ಆಗ್ಲೇ ಇಲ್ಲ. ರೆಡ್ಡಿ ಸಂಡೂರು ಕೋಟೆಯಲ್ಲಿ ಮತ್ತೊಮ್ಮೆ ಸೋಲು ಕಂಡಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವೀರೇಶ್ ದಾನಿ. ರೆಡ್ಡಿ ರೀ ಎಂಟ್ರಿಯಿಂದ ಕೇಸರಿ ಪಕ್ಷದಲ್ಲಿ ಕಲರ್ ಕನಸು ಮೂಡಿತ್ತು. ರೆಡ್ಡಿ ನೇನು ಮಲ್ಲಿ ವಚ್ಚಾನು ಅಂದಿದ್ದಕ್ಕೆ ಗಣಿನಾಡಲ್ಲಿ ಕೇಸರಿ ಕಲಿಗಳು ಫುಲ್ ಖುಷಿಯಾಗಿದ್ರು. ಗಣಿದಣಿ ರೀ ಎಂಟ್ರಿಯಿಂದ ಕೇಸರಿ ಪತಾಕೆ ಹಾರುತ್ತೆ ಅಂತ ಕೈ ಕಲಿಗಳು ಸಹ ಕಂಗಾಲಾಗಿದ್ರು. ಆದ್ರೆ ಜನಾರ್ದನ್ ರೆಡ್ಡಿ ರೀ ಎಂಟ್ರಿ ಆದ್ರೂ ಸಹ ಗಣಿನಾಡಲ್ಲಿ ಕಮಾಲ್ ಆಗ್ಲೇ ಇಲ್ಲ. ಹೌದು, ಗಾಲಿ ಜನಾರ್ದನ್ ರೆಡ್ಡಿಗೆ ಸರ್ಕಾರ ಕೆಡವಿ ಸರ್ಕಾರ ಕಟ್ಟಿರೋ ಕೀರ್ತಿ ಅಪಕೀರ್ತಿ ಎರಡೂ ಇದೆ. ಆದ್ರೆ ಜನಾರ್ದನ್ ರೆಡ್ಡಿಯ ರೀ ಎಂಟ್ರಿ ಈ ಬಾರಿ ಕಮಾಲ್ ಮಾಡ್ಲೇ ಇಲ್ಲ. ರೆಡ್ಡಿ ಸಂಡೂರು ಕೋಟೆಯಲ್ಲಿ ಮತ್ತೊಮ್ಮೆ ಸೋಲು ಕಂಡಿದ್ದಾರೆ. ರೆಡ್ಡಿ ಸೋಲಿಗೆ ಕಾರಣಗಳೇನು ಅಂತ ನೋಡ್ತಾ ಹೋದ್ರೆ ಸಿಗೋದು 10 ಕಾರಣಗಳು. ರೆಡ್ಡಿ ರೀ ಎಂಟ್ರಿಗೆ ಬಿಗ್ ಶಾಕ್. ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆಯ ಆರೋಪ ಹೊತ್ತು ಜೈಲುವಾಸ ಅನುಭವಿಸಿ ಬಿಡುಗಡೆಯಾದ್ರೂ ಬಳ್ಳಾರಿಗೆ ಎಂಟ್ರಿ ಆಗಲು ರೆಡ್ಡಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆದ್ರೆ ಉಪಚುನಾವಣೆಯ ವೇಳೆ ರೆಡ್ಡಿ ಬಳ್ಳಾರಿಗೆ ರೀ ಎಂಟ್ರಿ ಆಗಲು ಕೋರ್ಟ್ನಿಂದ ಅವಕಾಶ ಸಿಕ್ತು. ಆಗ ರೆಡ್ಡಿ ಮಾಡಿದ್ದು ಮಾತ್ರ ಬಿಗ್ ಶೋ ಅಪ್. ಹೌದು, ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆಯ ಆರೋಪ ಹೊತ್ತು ಜೈಲುವಾಸ ಅನುಭವಿಸಿದ್ರು ಬುದ್ಧಿ ಕಲಿಯಲಿಲ್ಲ ಅನ್ನೋದು ಬಳ್ಳಾರಿ ಜನರ ಮಾತು. ಯಾಕಂದ್ರೆ ರೆಡ್ಡಿ ರೀ ಎಂಟ್ರಿನೇ ಆಗಿತ್ತು. ಬಿಗ್ ಶೋ ಅಪ್ ಮಾಡಿದ ರೆಡ್ಡಿಯ ರಾಜಕೀಯ ಎಂಟ್ರಿ ಬಳ್ಳಾರಿಯ ಬಹುತೇಕ ಜನರಿಗೆ ಇಷ್ಟವೇ ಆಗ್ಲಿಲ್ಲ. ಅಬ್ಬರದ ಎಂಟ್ರಿ, ರೋಡ್ ಶೋ, ರೆಡ್ಡಿ ಗಿಮಿಕ್ ಅನ್ನೋದು ಬಳ್ಳಾರಿ ಜನರ ಆಕ್ರೋಶವಾಗಿತ್ತು. ರೆಡ್ಡಿ ರೀ ಎಂಟ್ರಿಗೆ ಸಾಥ್ ನೀಡಿದ ಶ್ರೀರಾಮುಲು. ರೆಡ್ಡಿ ರಾಮುಲು ಅಂದ್ರೆ ರಾಜಕೀಯದಲ್ಲಿ ಅದೇನೋ ಕಲರವ. ಇಬ್ಬರ ಜೋಡಿ ಮಾಡಿದ ಮೋಡಿ ಒಂದಲ್ಲ ಎರಡಲ್ಲ. ಕೈಕೋಟೆಯಾಗಿದ್ದ ಗಣಿನಾಡು ಬಳ್ಳಾರಿಯಲ್ಲಿ ಕೇಸರಿ ಬಾವುಟ ಹಾರಿಸಲು ರೆಡ್ಡಿ ರಾಮುಲು ಸಾಕಷ್ಟು ಶ್ರಮ ವಹಿಸಿದ್ರು. ಆದ್ರೆ ರೆಡ್ಡಿ ಜೈಲು ಸೇರಿ ರಾಜಕೀಯಕ್ಕೆ ರೀ ಎಂಟ್ರಿ ಆಗುವ ವೇಳೆ ಆಪ್ತ ಮಿತ್ರ ಶ್ರೀರಾಮುಲು ಸಾಥ್ ನೀಡಲೇ ಇಲ್ಲ. ಇದು ಸಹ ರೆಡ್ಡಿ ರಾಜಕೀಯ ರೀ ಎಂಟ್ರಿಗೆ ಹಿನ್ನಡೆ ಅನ್ನೋದು ಸಹ ಸುಳ್ಳಲ್ಲ. ಏಕಾಂಗಿ ನಿರ್ಧಾರ ಕೈಕೊಟ್ಟ ಕಾರ್ಯಕರ್ತ ಪಡೆ. ರೆಡ್ಡಿ ರೀ ಎಂಟ್ರಿ ನಂತರ ಗಾಲಿ ಜನಾರ್ದನ್ ರೆಡ್ಡಿ ರಾಜಕೀಯ ತಂತ್ರಗಾರಿಕೆ ಬದಲಾವಣೆ ಮಾಡಿಕೊಳ್ಳಬಹುದಿತ್ತು. ಆದ್ರೆ ರೆಡ್ಡಿ ಮಾತ್ರ ಆನೆ ನಡೆದಿದ್ದೇ ದಾರಿ ಅನ್ನೋ ಹಂಗೆ ರಾಜಕೀಯಕ್ಕೆ ರೀ ಎಂಟ್ರಿ ಆದ್ರು. ಏನೇ ತೀರ್ಮಾನ ಮಾಡಿದ್ರು ಏಕಾಂಗಿಯಾಗಿ ತೀರ್ಮಾನ ಕೈಗೊಂಡ್ರು. ಹೀಗಾಗಿ ರೆಡ್ಡಿ ರೀ ಎಂಟ್ರಿ ಬಳಿಕವೂ ಕಾರ್ಯಕರ್ತರ ಭಾವನೆ ಸಲಹೆಗಳಿಗೆ ಸಾಥ್ ಸಿಗಲಿಲ್ಲ ಅನ್ನೋದು ಕಾರ್ಯಕರ್ತರ ಭಾವನೆಯಾಗಿದೆ. ಕೃಪೆ ತೋರಲಿಲ್ಲ ಕುಮಾರಸ್ವಾಮಿ, ಸಂಡೂರಲ್ಲಿ ಮತ್ತೆ ಫ್ಲಾಪ್. ಜನಾರ್ದನ್ ರೆಡ್ಡಿ ರಾಜಕೀಯ ನೋಡಿದ್ರೆ ಹಿಡಿದ ಹಠ ಸಾಧಿಸುವ ನಾಯಕ. ಈ ಹಿಂದೆ ಅವರು ಟಾರ್ಗೆಟ್ ಮಾಡಿದ ಕ್ಷೇತ್ರ ಗೆದ್ದ ಉದಾಹರಣೆಗಳಿವೆ. ಬಳ್ಳಾರಿ ಜಿಲ್ಲೆಯ ಹಲವು ಕ್ಷೇತ್ರಗಳಲ್ಲಿ ರೆಡ್ಡಿ ಕಮಾಲ್ ನಡೆದ್ರು. ರೆಡ್ಡಿ ರೀ ಎಂಟ್ರಿ ನಂತರವೂ ಕುಮಾರಸ್ವಾಮಿ ಕೃಪೆ ತೋರಲೇ ಇಲ್ಲ. ಹೌದು, ಸಂಡೂರು ಅಂದ್ರೆ ಅದು ಕುಮಾರಸ್ವಾಮಿಯ ನಾಡು. ಆದ್ರೆ ಸಂಡೂರಿನಲ್ಲಿ ರೆಡ್ಡಿ ಗಿಮಿಕ್ ನಡೆಯಲೇ ಇಲ್ಲ. ಗಾಲಿ ರೆಡ್ಡಿ ಮತ್ತೆ ಸಂಡೂರಿನಲ್ಲಿ ಸೋತು ಸುಣ್ಣವಾಗಿದ್ದಾರೆ. ಸರಳತೆಯಿಂದ ಗೆದ್ದ ಸಂತೋಷ್, ಅಬ್ಬರದಿಂದ ಸೋತ ರೆಡ್ಡಿ. ಜನಾರ್ದನ್ ರೆಡ್ಡಿ ಸಂಡೂರು ಕ್ಷೇತ್ರ ಗೆಲ್ಲಲು ಸಾಕಷ್ಟು ಹರಸಾಹಸ ಮಾಡಿದ್ರು. ಕಳೆದ ಬಾರಿ ತಮ್ಮನ್ನ ನಂಬಿ ಕೆಆರ್ಪಿಪಿಯಿಂದ ಸ್ಪರ್ಧೆ ಮಾಡಿದ್ದ ಜೊತೆಗಿದ್ದ ದಿವಾಕರ್ಗೆ ಟಿಕೆಟ್ ತಪ್ಪಿಸಿದ್ರು. ಬಂಗಾರುಗೆ ಕೈ ಹಿಡಿದಿದ್ದು ರೆಡ್ಡಿ ಹಿನ್ನಡೆಗೆ ಪ್ರಮುಖ ಕಾರಣ. ಅಷ್ಟೇ ಅಲ್ಲ, ಸಂಡೂರು ಉಪಚುನಾವಣೆ ವೇಳೆ ಗಾಲಿ ಜನಾರ್ದನ್ ರೆಡ್ಡಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವ ಸಂತೋಷ್ ಲಾಡ್ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದು ಇಲ್ಲ ಸಲ್ಲದ ಆರೋಪ ಮಾಡಿದ್ದೇ ರೆಡ್ಡಿ ರಾಜಕೀಯಕ್ಕೆ ಹಿನ್ನಡೆ ಆಯ್ತಂತೆ. ಯಾಕಂದ್ರೆ ಚುನಾವಣೆ ಉದ್ದಕ್ಕೂ ರೆಡ್ಡಿ ಅಬ್ಬರಿಸ್ತಾ ಇದ್ರೆ ಸಚಿವ ಸಂತೋಷ್ ಲಾಡ್ ತಮ್ಮ ಸರಳತೆ ಮೂಲಕವೇ ಸಂಡೂರು ಜನರ ಮನಸ್ಸು ಗೆದ್ದಿದ್ದು ಮಾತ್ರ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.